ಹಾಯ್ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ತಮ್ನೇಲ್ ನೋಡಿ ನಿಮಗೆ ಗೊತ್ತಾಗಬೇಕು, ಉಂಗುರದ ಮೂಲಕ ಗಂಡು ಮಗುನ ಹೆಣ್ಮಗುನ ಅಂತ ತಿಳ್ಕೊಬೋದಾ ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ. ನಿಜನಾ? ಇದು ನನಗೂ ಅಷ್ಟು ಗೊತ್ತಿಲ್ಲ. ಯಾಕೆ ಅಂತ ಅಂದರೆ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರಿದ್ದರು, ಕೆಲವರೆಲ್ಲ ಹೇಳ್ತಾಯಿದ್ರು. ನಾನು ಪಾಪು ಹೊಟ್ಟೆಲಿದ್ದಾಗ ಬಂದು ಉಂಗುರನ ಕೈ ಮೇಲೆ ಇಕ್ಕಿ ಇದು ಮಾಡಿದ್ರೆ ಅದು ಕೂದಲಲ್ಲಿ, ನಮ್ಮದೇ ಕೂದಲಲ್ಲಿ ತಗೊಂಡು ಅದು ತಿರುಗೋ ಅಂಥದ್ದು. ಅದನ್ನ ತಿರುಗಿಲ್ಲ ಅಂತ ಅಂದರೆ ಹೆಣ್ಮಗು, ತಿರುಗಿದ್ರೆ ಗಂಡು ಮಗು ಅಂತ ಬಂದು ಚೆಕ್ ಮಾಡ್ಕೊಂಡು ಹೋಗೋರು. ನಮಗೆ ಇಲ್ಲದೇ ಇರೋಂಥ ಕ್ಯೂರಿಯಾಸಿಟಿ ಪಕ್ಕದ ಮನೆಯವ್ರಿಗೆ ಅಷ್ಟೊಂದು ಇತ್ತೇನೋ ಗೊತ್ತಿಲ್ಲ, ಆ ಥರ ಮಾಡ್ತಾಯಿದ್ರು. ನಾನು ಹೇಳೋದು, ನಿಮಗೆ ಗಂಡು ಮಗು ಹೆಣ್ಮಗು ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಇದರಲ್ಲಿ ಕೂದಲಲ್ಲಿ ನೋಡೋದು, ಉಂಗುರದಲ್ಲಿ ನೋಡೋದು ಬೇರೆ, ಯಾರೋ ಶಾಸ್ತ್ರ ಹೇಳ್ತಾರೆ ನಂಬೋದು. ಇನ್ನು ಕೆಲವರೆಲ್ಲ ನಾವು ಗಂಡು ಮಗು ಇನ್ನೂ ಆಗಿರಲಿಲ್ಲ ಅಂಥ ಟೈಮಲ್ಲಿ ಕೂಡ ಕೆಲವರೆಲ್ಲ ಹೇಳೋರು, ಎಲ್ಲೋ ನೀರು ಕೊಟ್ಟರೆ ಆ ನೀರು ಕುಡಿದ್ರೆ ಗಂಡು ಮಗು ಆಗುತ್ತೆ, ಹಂಗೆ ಹಿಂಗೆ ಅಂತೆಲ್ಲ ಕೂಡ ಹೇಳೋರು. ಅದನ್ನು ನಾನು ಅಷ್ಟೆಲ್ಲ ನಂಬ್ತಾ ಇರಲಿಲ್ಲ. ಹಾಗೆ ದೇವ್ರ ಮೇಲೆ ನಂಬಿಕೆ ಇಟ್ಟು ದೇವ್ರಿದ್ದಾನೆ ಅನ್ನೋದೇ ಒಂದು ಇದಾಗಬೇಕು ಅಂತ ಅಂದರೆ, ನನಗೆ ದೇವ್ರ ಮೇಲೆ ನಂಬಿಕೆ ಇಟ್ಟು ಗಂಡು ಮಗು ಬೇಕು ಅಂತ ಕೇಳ್ಕೊಂಡಿದ್ದು. ನನಗೆ ಎರಡು ಮಕ್ಕಳಿಂದೆ ಒಂದು ಗಂಡು ಮಗು ಆಗಿರೋ ಅಂಥದ್ದು. ಹೀಗೆ ಕೆಲವೊಂದು ಒಂದು ನಂಬಿಕೆ ಇರ್ತವೆ. ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದೆ, ಸ್ಕ್ಯಾನಿಂಗ್ ಮೂಲಕ ಹೇಳ್ತಾರ ಅಂತ. ಸ್ಕ್ಯಾನಿಂಗ್ ಮೂಲಕ ಹೇಳ್ತಾರ ಬಿಡ್ತಾರ ಅನ್ನೋದು ಹಿಂದೆ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಈ ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಈ ವಿಡಿಯೋದಲ್ಲಿ ಉಂಗುರದ ಮೂಲಕ ಗಂಡು ಮಗು ಹೆಣ್ಮಗು ಅಂತ ತಿಳ್ಕೊಬೋದಾ ಅಂತ. ಆ ವಿಡಿಯೋದಲ್ಲಿ ಹೇಳ್ದಂಗೆ ಕೆಲವರು ವಯಸ್ಸಾಗಿರೋರೆಲ್ಲ ಇರ್ತಾಯಿದ್ರು. ಅವರೆಲ್ಲ ಬಂದು ಒಕ್ಳದ ಮುಖಾಂತರ, ಒಕ್ಳ ಗುಂಡುಗಿದ್ರೆ ಚೂಪಗಿದ್ರೆ ಗಂಡು ಮಗು ಆಗುತ್ತೆ ಇಲ್ಲ ಹೆಣ್ಮಗು ಆಗುತ್ತೆ ಅಂತ ಹೇಳೋರು. ಆಮೇಲೆ ಅವರ ಅಂದ ನೋಡಿ ಹೇಳೋರು. ಯಾವ ರೀತಿ ಅಂತಂದರೆ, ಹೆಣ್ಮಗುಗೆ ಒಂದು ಈ ಥರ ಯಾವ ಥರ ಒಂದು ತಾಯಿ ಅನ್ನೋಳು ಒಂದು ಬ್ಯೂಟಿ, ಒಂದು ಏನಿದೆ ಫೇಸು ಒಂದು ಚೆನ್ನಾಗಿ ಗ್ಲೋ ಆಗಿರೋದಾಗಲಿ, ಒಂಥರ ಚೆನ್ನಾಗಿ ಕಾಣಿಸೋದಾಗಲಿ ಇವ್ರಿಗೆ ಹೆಣ್ಮಗುನೇ ಆಗುತ್ತೆ ಅಂತ ಕೂಡ ಹೇಳೋರು. ಅದನ್ನೊಂದು ನಾನು ನಂಬ್ತೀನಿ. ಯಾಕೆಂದರೆ ಅದರಲ್ಲಿ ಆಲ್ಮೋಸ್ಟು ನನಗೆ 2 ಹೆಣ್ಮಕ್ಳಲ್ಲೂ ಕೂಡ ಈ ಥರ ಕಾಣಿಸೋದು ಸಿಂಪ್ಟಮ್ಸ್ ಎಲ್ಲ ಇತ್ತು. ಏನಂತ ಅಂದರೆ, ಒಂಥರ ಸ್ಕಿನ್ನು ಪೂರ್ತಿಯಾಗಿ ಗ್ಲೋ ಇರೋದು, ಹಾಗೆ ನೋಡೋದಕ್ಕೆ ಒಂಥರ ಅಟ್ರಾಕ್ಷನ್, ಒಂಥರ ಚೆನ್ನಾಗಿ ಕಾಣೋದು, ಈ ಥರ ಎಲ್ಲ ಇತ್ತು. ಒಂಥರ ಹೆಣ್ಮಗು ಆಗುತ್ತೆ ಅಂತ ಅಂದರೆ ಆ ಕಳಿಯ ಇರುತ್ತೆ ಅಂತ ಹೇಳೋರು. ಅದು 2ರಲ್ಲೂ ನನಗೆ ಇದ್ದಿದ್ದು. ಹಾಗೆ ಗಂಡು ಮಗು ವಿಚಾರದಲ್ಲಿ ಏನಪ್ಪ ಅಂತಂದರೆ, ಮುಖ ಎಲ್ಲ ಪೂರ್ತಿ ಊತ ಬಂದ್ಬಿಟ್ಟಿತ್ತು. ಹಾಗೆ ಗುಳ್ಳೆಗಳು ಜಾಸ್ತಿ, ಒಂಥರ ಎಲ್ಲ ಕಪ್ಪುಗೆ ಎಲ್ಲ ಆಗಿ ಒಂಥರ ನೋಡೋದಕ್ಕೆ ವಿಕಾರ ಅಂತ ಅನ್ಸೋದು, ಆ ಥರ ಆಗಿತ್ತು. ಈ 3ನೇ ಪಾಪು ವಿಚಾರದಲ್ಲಿ ಆ ಥರ ಆಗಿತ್ತು. 2 ಹೆಣ್ಮಕ್ಳಿಗೂ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದಿದ್ದು. ಒಂಥರ ಏನು ಹೇಳ್ತಾರೆ, ಹೆಣ್ಮಗು ಆಗೋವಾಗ ಆ ಕಳಿಯ ತುಂಬಿ ಒಂಥರ ಚೆನ್ನಾಗೇ ಕಾಣಿಸ್ತಾ ಇರ್ತಾರೆ, ಆ ಥರ ಅಂತ. ಆವಾಗ ನನಗೆ ಒಂದು ಒಂದು ಗೊತ್ತಾಯಿತು, ಗಂಡು ಮಗು ಆಗೋವಾಗ ಇದೇ ರೀಸನ್ ಇರುತ್ತೆ ಅನ್ನೋದು ಒಂದು ಐಡಿಯಾ ಆಯಿತು. ವಯಸ್ಸಾಗಿರೋರು ಇಂಥದ್ದೇ ಅಂತ ಹೇಳ್ಬಿಡೋರು. ಯಾಕಂದರೆ ಆವಾಗಿನ ಕಾಲದಲ್ಲೆಲ್ಲ ಒಂದು 10, 12, 13 ನಮ್ಮ ಮನೆಯಲ್ಲೇ ನಮ್ಮ ಅಜ್ಜಿ ಬಂದು ಅವರು ಕೂಡ ಒಂದು 12 ಜನನೋ 13 ಜನನೋ ಮಕ್ಕಳಿದ್ದಿದ್ದು. ಇಂಥ ಇದರಲ್ಲೆಲ್ಲ ಅವರಿಗೆ ಯಾವಾಗ ಗಂಡು ಮಗು ಆಗುತ್ತೆ, ಅವರು ನೋಡಿದ್ರೇ, ಪ್ರೆಗ್ನೆಂಟ್ ಹೆಣ್ಮಕ್ಳನ್ನ ನೋಡಿದ್ರೇ ಅವ್ರಿಗೆ ಕೂಡ ಒಂದು ಸೂಚನೆಗಳು ಅವ್ರಿಗೆ ಗೊತ್ತಾಗ್ಬಿಡೋದು. ಅದನ್ನು ಕೂಡ ಹೇಳೋರು ನಮಗೆ, ಹಿಂಗೆ ಆಗೋದು ಅಂತ. ನನಗೆ 2ನೇ ಪಾಪು ಇರೋವಾಗ ಕನ್ಫರ್ಮ್ ಆಗಿ ಗೊತ್ತಿತ್ತು, ನನಗೆ ಹೆಣ್ಮಗುನೇ ಆಗುತ್ತೆ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಿತ್ತು ನನಗೆ. ಇದೊಂದು ಉಂಗುರದ ಮೂಲಕ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಯಾಕಂದರೆ ನನಗೂ ಕೂಡ ಅದು ಗೊತ್ತಿರಲಿಲ್ಲ. ಬೇರೆ ಯಾರೋ ಹೇಳಿದ್ದು ಇದರಿಂದ ನನಗೆ ನಿಮಗೆ ಯಾವ ರೀತಿ ಮಾಡ್ತಾಯಿದ್ರು ಅಂತ ಹೇಳ್ತೀನಿ. ನನ್ನದೇ ಒಂದು ಉಂಗುರನ ತಗೊಂಡು ತೋರಿಸ್ತೀನಿ ಇವಾಗ. ಜಸ್ಟ್ ಒಂದು ಕೂದಲು, ಯಾಕಂದರೆ ಇದು ನಿಮಗೆ ಆಲ್ಮೋಸ್ಟು ಗೊತ್ತಿರಬೇಕು. ಒಂದು ಕೂದಲು ಕೂಡ ತಗೊಂಡೆ. ಇದು
ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇದು ನನಗೆ ಯಾವತ್ತೂ ಇದೆಲ್ಲ ಗೊತ್ತಿರಲಿಲ್ಲ. ತೋರಿಸ್ತೀನಿ. ಈಗ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಕಾಣಿಸ್ತಾ ಇರ್ಬೋದು ಯಾವ ಥರ ಅಂತ. ಇದನ್ನು ಇದು ಹಿಂಗೆ ನಾವು ನೀಟಾಗಿ ಬ್ಯಾಲೆನ್ಸ್ನ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಈ ಥರ ಮಾಡ್ಕೊಳ್ಳಿ, ಹಿಂಗೆ ಇಟ್ಕೋಬೇಕಾಗತ್ತೆ. ಯಾರು ಪ್ರೆಗ್ನೆಂಟ್ ಹೆಣ್ಮಕ್ಳು ಇರ್ತಾರೆ, ಇಲ್ಲಿ ಕಾಣಿಸ್ತಾ ಇರ್ಬೋದು, ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊತೀನಿ ನಾನು. ಅದು ಆಲ್ಮೋಸ್ಟು ಇದು ಒಂಥರ ಹಂಗೆ ತಿರುಗಿಬಿಡುತ್ತೆ. ಈಗ ನಾನು ಮಾತಾಡ್ತಾ ಇರೋದಕ್ಕೂ ಏನೋ ಅದು ಗೊತ್ತಿಲ್ಲ, ಜಾಸ್ತಿ ಶೇಕ್ ಆಗ್ತಾಯಿದೆ, ಕೈಯೆಲ್ಲ ಶೇಕ್ ಆಗ್ತಾ ಇರೋವಂಥದ್ದು. ನೋಡ್ತಾರೆ. ಈ ಥರ ಇದು ತಿರುಗ್ತಾ ಇರುತ್ತೆ. ತಿರುಗಿದ್ರೆ ಗಂಡು ಮಗು ಅಂತ ಹೇಳ್ತಾರೆ, ತಿರುಗಿಲ್ಲ ಅಂತಂದರೆ ಹೆಣ್ಮಗು ಅಂತ ಹೇಳ್ತಾರೆ. ಬಟ್ ನನಗೆ ಆಪ್ರೇಷನ್ ಆಗಿದೆ, ಆದ್ರೂ ಇದು ರೌಂಡ್ ಶೇಪಲ್ಲಿ ತಿರುಗ್ತಾ ಇತ್ತು. ಈ ಥರ ಎಲ್ಲ ಕೆಲವೊಬ್ಬರು ಒಂದೊಂದು ವಿಚಾರನ ಪ್ರೆಗ್ನೆಂಟ್ ಹೆಣ್ಮಕ್ಳಿಗೆ ಇದನ್ನೇನಕ್ಕೆ ಹೇಳ್ತೀನಿ ಅಂತ ಅಂದರೆ, ಖಂಡಿತವಾಗ್ಲೂ ಈ ಥರ ಎಲ್ಲ ನಂಬಿ ಮೋಸ ಹೋಗೋಕ್ಕೆ ಹೋಗಬೇಡಿ. ಹೇಳ್ತಾರೆ, ಬಟ್ ಯಾವುದೂ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಕೆಲವೊಬ್ಬರು ನಮ್ಮ ಪಾಪು ಹೋಟೆಲಿದ್ದಾಗೂ ಕೂಡ ಬಂದ್ಬಿಟ್ಟು ಇದು ಕೂಡ ಹೆಣ್ಮಗುನೇ ಆಗುತ್ತೆ, ಇದು ಕೂಡ ಹೆಣ್ಮಗುನೇ ಆಗುತ್ತೆ ಅಂತ ಎಷ್ಟೋ ಜನ ಹೇಳಿರೋದುಂಟು. ಆವಾಗ ಮನಸ್ಸಿಗೆ ಕೂಡ ಒಂದೊಂದು ಸತಿ ನೋವು ಆಗದೇ ಇದ್ದರೂ ಕೂಡ ಒಂದೊಂದು ಸತಿ ನೋವಾಗುವಂಥ ಪರಿಸ್ಥಿತಿ ಕೂಡ ಬಂದ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಈ ವಿಚಾರನ ಮನಸ್ಸಲ್ಲಿಟ್ಕೊಂಡು ಆದಷ್ಟು ಇಂಥವನ್ನೆಲ್ಲ ಇದೇನಿದೆ ಉಂಗುರದ್ದು ಅದು ಇದು ಅಂತ ಎಲ್ಲ ಆಲ್ಮೋಸ್ಟ್ ಇದನ್ನೆಲ್ಲ ಯಾರೂ ಇದು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಜಸ್ಟ್ ನನಗೆ ಕೆಲವರೆಲ್ಲ ಮಾಡಿರೋ ಅಂಥದ್ದು ಮಾಡ್ತಾ ಇರ್ತಾರೆ ಕೂಡ, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅಲ್ಲಿ ಅದ್ಯಾವುದೋ ನೀರು ಕೊಟ್ಟರೆ ಹಂಗಾಗುತ್ತೆ, ಇಲ್ಲಿ ಯಾವುದೋ ಅಂತ ಕೊಟ್ಟರೆ ಇದಾಗುತ್ತೆ. ಖಂಡಿತವಾಗ್ಲೂ ಆ ಥರ ಎಲ್ಲ ನಂಬಿ ನೀವು ಮೋಸ ಹೋಗಬೇಡಿ, ಆ ಥರ ಎಲ್ಲ ತಗೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಜೀವಕ್ಕೇ ತೊಂದರೆ ಆಗಿಬಿಡುತ್ತೆ ಅದೆಲ್ಲ. ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತಾ, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ಮುಂದೆ ಬರೋ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.